ರಾಜ್ಯ ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕನಾಗಿ ನನ್ನನ್ನು ಆಯ್ಕೆ ಮಾಡಿ ಆದೇಶ ಮಾಡಿದ್ದಕ್ಕೋಸ್ಕರ ನನ್ನ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ JP ನಡ್ಡಾರವರಿಗೆ, ಭಾರತದ ಪ್ರಧಾನಮಂತ್ರಿ ಮತ್ತು ನಮ್ಮ ಮುಖಂಡರಾಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ, ರಾಷ್ಟ್ರದ ಗೃಹ ಮಂತ್ರಿಗಳಾಗಿರುವ ಅಮಿತ್ ಶಾ ರವರು ಮತ್ತು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಂತೋಷ್ ಜಿ ಅವರು, ನಮ್ಮ ರಾಜ್ಯದ ನಮ್ಮ ಪಾರ್ಟಿಯ ಸರ್ವೋಚ್ಚ ಮುಖಂಡರಾಗಿರುವಂಥ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಅವರು ಮತ್ತು ಹಿಂದಿನ ರಾಜ್ಯಾಧ್ಯಕ್ಷರಾಗಿ ನನಗೆ ಮಾರ್ಗದರ್ಶನ ಮಾಡಿದಂಥ ನಳಿನ್ ಕುಮಾರ್ ಅವರ ಸಹಿತ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖರಿಗೆ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸಹಿತ ಎಲ್ಲ ಪ್ರಮುಖರಿಗೆ ನಾನು ಧನ್ಯವಾದಗಳನ್ನು ಹೇಳಿ, ಪಾರ್ಟಿಯ ಸೈದ್ಧಾಂತಿಕ ವಿಚಾರಗಳು ಸೇರಿದಂತೆ ಇವತ್ತು ನಾವು ಪ್ರತಿಪಕ್ಷದಲ್ಲಿದ್ದೇವೆ, ಸಂಘಟನಾತ್ಮಕವಾದಂಥ ಹೋರಾಟಗಳನ್ನು ಕೈಗೆತ್ತಿಕೊಳ್ಳುತ್ತೇವೆ. ಅನೇಕ ಜನಪರವಾದಂಥ ವ್ಯವಸ್ಥೆಗಳು ಅಲ್ಲಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಗೊಂದಲದಿಂದಾಗಿ ಅಭಿವೃದ್ಧಿ ಕೆಲಸಗಳು ಸ್ಥಗಿತ ಆಗೋದನ್ನು ಕಾಣ್ತಾ ಇದ್ದೇವೆ. ಜನಸಾಮಾನ್ಯರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಬಡವರ ಪರವಾಗಿ, ಧ್ವನಿ ಇಲ್ಲದಿದ್ದವರ ಪರವಾಗಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಪರವಾಗಿ, ಹಿಂದುಳಿದವರ ಪರವಾಗಿ ನಮ್ಮ ಹೋರಾಟ ಸದನದ ಒಳಗೆ ಮತ್ತು ಹೊರಗೆ ಮುಂದುವರಿಯುತ್ತೆ. ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸಹಜವಾಗಿ ಆಯ್ಕೆ ಮಾಡಿದ್ದಕ್ಕೆ, ಪಾರ್ಟಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಿದ್ದಕ್ಕೆ ನನಗೆ ಸಂತೋಷ ಆಗಿದೆ. ಅದರ ಹಿಂದಿರುವಂಥ ಸವಾಲುಗಳನ್ನು ಕೂಡ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹಿಂದೆ ನಾನು 3 ಸಾರಿ ಮಂತ್ರಿ ಆಗಲಿಕ್ಕೆ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟಿತ್ತು. ಹಿಂದೆ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ. ಈಗ ವಿಪಕ್ಷದ ನಾಯಕನಾಗಿ ನನಗೆ ಕೆಲಸ ಮಾಡಿಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಭವಗಳು ಜೊತೆಗಿದೆ ಮತ್ತು ಸಾರ್ವಜನಿಕ ಜೀವನದ ಸಮಸ್ಯೆಗಳು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಆ ಕಾರಣಕ್ಕೋಸ್ಕರ ಜನಪರವಾದಂಥ ಹೋರಾಟಗಳನ್ನು ಕೈಗೆತ್ತಿಕೊಳ್ತೇವೆ. ನಮ್ಮ ಅಧ್ಯಕ್ಷರಾದ ವಿಜೇಂದ್ರ ಅವರು, ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ರವರು, ನಮ್ಮೆಲ್ಲ ತಂಡ ಎಲ್ಲ ಒಟ್ಟಾಗಿ ಒಂದಾಗಿ ಕೆಲಸಗಳನ್ನು ಮಾಡ್ತೇವೆ. ಆಳುವ ಸರ್ಕಾರದ ಸಮಸ್ಯೆಗಳನ್ನು ಜನಸಾಮಾನ್ಯರಿಗೆ ತಿಳಿಸಿ ಹೇಳುವಲ್ಲಿ ಸಫಲರಾಗ್ತವೆ ಮತ್ತು ಸಂಘಟನಾತ್ಮಕವಾದಂಥ ಹೋರಾಟದ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಮುಂದೆ ಬರಲಿಕ್ಕಿದ್ದೇವೆ ಅನ್ನುವಂಥ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ನಮ್ಮ ಮುಂದಿನ ಗುರಿ ಇರುವುದು ಪಾರ್ಲಿಮೆಂಟಿನ ಚುನಾವಣೆ. ಸಹಜವಾಗಿ ಒಂದು ರಾಜಕೀಯ ಪಕ್ಷ ಸರ್ವರನ್ನೊಳಗೊಂಡಂಥ ಸಮಾಜವನ್ನು, ಸಂಘಟನೆಯನ್ನು ಕಟ್ಟಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಸಮುದಾಯಗಳಿಗೂ ಪ್ರಾಶಸ್ತ್ಯ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದನ್ನು ನಾನು ಕಂಡೆ. ವಿಶೇಷವಾಗಿ ರಾಜ್ಯದ ಜನತೆಗೆ ಮತ್ತು ನನ್ನ ಅವಳಿ ಜಿಲ್ಲೆಗಳಲ್ಲಿ ನನ್ನನ್ನು ಯಾವುದೇ ಖರ್ಚಿಲ್ಲದೆ, ಇವತ್ತಿನ ರಾಜಕಾರಣ ಅಂದರೆ ತುಂಬ ಕಠಿಣ ಪರಿಸ್ಥಿತಿಗಳು, 1 ರೂಪಾಯಿ ಖರ್ಚಿಲ್ಲದೆ ನನ್ನನ್ನು ಆಯ್ಕೆ ಮಾಡಿದಂಥ ಗ್ರಾಮ ಪಂಚಾಯಿತು, ಪಟ್ಟಣ ಪಂಚಾಯಿತು, ಒಟ್ಟಾರೆ ಸ್ಥಳೀಯ ಪ್ರತಿನಿಧಿಗಳು, ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಿ, ಜನಪರವಾದಂಥ ಪಾರ್ಟಿಯ ಪರವಾಗಿ ಮತ್ತು ವಿಪಕ್ಷದ ನೆಲೆಯಲ್ಲಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಮುಂದಿನ ದಿನಗಳಲ್ಲಿ ಜನರ ಪರವಾದ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತೇವೆ. ಸಿದ್ದರಾಮಯ್ಯನವರ ಸರ್ಕಾರ ಗೊಂದಲದ ಗೂಡಾಗಿದೆ ಅನ್ನೋದಕ್ಕೆ ಅವ್ರ ಹೇಳಿಕೆಗಳೇ ಕಾರಣ. ಇವತ್ತು ಹಿಜಾಬಿನ ಬಗ್ಗೆ ಹಿಂದಿನ ಸರ್ಕಾರ ತೆಗೆದುಕೊಂಡಂಥ ನಿರ್ಣಯವನ್ನು ರಾಜ್ಯದ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸುಪ್ರೀಂ ಕೋರ್ಟು ತೀರ್ಪು ಯಾವುದೂ ಕೊಟ್ಟಿಲ್ಲ. ಈ 2 ಬೆಂಚಿನ ಆದೇಶಗಳು ಬಹು ಬೆಂಚಿಗೆ ಹೋಗುವಂಥ ಒಂದು ವ್ಯವಸ್ಥೆ ಇವತ್ತು ಕಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಯಾವ ನಿರ್ಧಾರವನ್ನು ಕೋರ್ಟ್ ಮಾಡಿಲ್ಲ ಮತ್ತು ರಾಜ್ಯದ ನಿರ್ಧಾರವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇಂಥ ಸಂದರ್ಭದಲ್ಲಿ ಹಿಜಾಬ್ ಮತ್ತೆ ಒಮ್ಮೆ ತರ್ತೇವೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಎಲ್ಲಿಯವರೆಗೆ ಗೊಂದಲದ ಗೂಡು ಮತ್ತು ಎಲ್ಲಿಯವರೆಗೆ ಪಕ್ಷಪಾತತನ ಮತ್ತು ಎಲ್ಲಿಯವರೆಗೆ ಜನರನ್ನು ಹೇಮರಿಸ್ತಾರೆ ಅನ್ನುವಂಥ ಭಾವನೆ ಅಂದರೆ, ತರ್ತೇನೆ ಅಂದವರು ಮತ್ತಿಗೆ ತಂದಿಲ್ಲ. ಒಂದು ಕಡೆ ಹೇಳ್ತಾರೆ 1 ಗಂಟೆಯಲ್ಲಿ ನಾನಿನ್ನೂ ಆಲೋಚನೆ ಮಾಡಿಲ್ಲ ಅಂತಾರೆ. ಒಟ್ಟಾರೆ ಎಲ್ಲ ಹೇಳಿಕೆಗಳು, ಸರ್ಕಾರದ ಮುಖ್ಯಮಂತ್ರಿಗಳ ಅಥವಾ ಸಚಿವ ಸಂಪುಟದ ಎಲ್ಲ ಮುಖಂಡರ ಎಲ್ಲ ಹೇಳಿಕೆಗಳು ಒಟ್ಟಾರೆ ಚುನಾವಣೆ ಮತ್ತು ರಾಜಕಾರಣ ಜೊತೆಯಲ್ಲಿ ಓಟನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರುವಂಥ ಹೇಳಿಕೆಗಳ ಹೊರತು ಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಸರ್ವರನ್ನೊಳಗೊಂಡಂಥ ಒಂದು ಸಂಘಟನೆ ಮಾಡುವಂಥ, ಸರ್ವರನ್ನೊಳಗೊಂಡಂಥ ಆಡಳಿತ ಮಾಡುವಂಥ ಯೋಚನೆ ಸರ್ಕಾರಕ್ಕಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರ ಹೇಳಿಕೆಯೇ ಸಾಕ್ಷಿ. ಅಲ್ಲ, ಇಲ್ಲಿ ಚರ್ಚೆ ಇರೋದು ಒಂದು ಸರ್ಕಾರ ಯಾರನ್ನಾದರೂ ಓಲೈಸಬೇಕನ್ನೋ ಒಂದೇ ಕಾರಣಕ್ಕೆ ಕಾನೂನು, ಕಾಯ್ದೆ, ನಿಯಮ, ಕೋರ್ಟಿನ ಆದೇಶಗಳು ಯಾವುದನ್ನು ಗಮನಿಸದೆ ಈಗಲೇ ಹಿಜಾಬ್ ಇಲ್ಲ ಅಂತ ಹೇಳಿದವರು ಸಿದ್ದರಾಮಯ್ಯನವರು. ಒಂದಷ್ಟು ಹೊತ್ತಿನ ಬಿಟ್ಟ ನಂತರ ಇಲ್ಲ, ನಾವಿನ್ನೂ ಆಲೋಚನೆ ಮಾಡ್ತಾ ಇದ್ದೇವೆ, ನಾವಿನ್ನೂ ಯೋಚನೆ ಮಾಡಿಲ್ಲ, ನಾವಿನ್ನೂ ತೀರ್ಮಾನ ಮಾಡ್ತೇವೆ ಅಂತ ಹೇಳೋದ್ರ ಅರ್ಥ ಏನಂದರೆ, ಒಂದು ಸಾರಿ ತಪ್ಪು ಹೇಳಿಕೆಯನ್ನು ಕೊಟ್ಟು ಮತದಾರನ ಓಲೈಸುವ ಭರದಲ್ಲಿ ಮತ್ತೊಂದು ಸಾರಿ ವಾಸ್ತವಿಕೆಯನ್ನು ಅರ್ಥ ಮಾಡಿಕೊಂಡು ಸಮಾಧಾನ ಮಾಡುವಂಥ ಪ್ರಯತ್ನಗಳು ಕೂಡ ಇದೆ. ಈ ಎರಡೂ ಕೂಡ ರಾಜಕಾರಣಕ್ಕೆ ಭೂಷಣ ಅಲ್ಲ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನು ಓಲೈಸುವ ನೆಪದಲ್ಲಿ
ಬಹುಸಂಖ್ಯಾತರಿಗೆ ಸೊಡ್ಡು ಹೊಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಇದು ಸರಿಯಲ್ಲ ಅನ್ನೋದನ್ನು ವಿಧಾನ ಪರಿಷತ್ತಿನ ಒಳಗೆ ಮತ್ತು ಹೊರಗೆ ನಾವು ಹೇಳ್ತಾ ಇದ್ದೇವೆ. ನಮ್ಮ ಹೋರಾಟಗಳು ಮುಂದುವರಿಯುತ್ತೆ.